ಫ್ರೆಂಡ್ಸ್, ನಾನಿವತ್ತು ನಮ್ಮ ತಂಗಿ ಜೊತೆ ಕಾಲಲ್ಲಿ ಮಾತಾಡ್ತಾ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹೆಸರು ಕಾಳನ್ನ ಕುಕ್ಕರಲ್ಲಿ ಇಟ್ಟು ಬೇಯಿಸ್ತಾ ಇದ್ದೇನೆ. ಯಾಕಂದರೆ ಇವತ್ತು ಹೆಸರು ಕಾಳು ಸಾಂಬಾರು ಮಾಡೋಣ ಅಂಥೇಳಿ. ಅದಕ್ಕೆ ಅದ್ರ ಜೊತೆಗೆ ಏನು ಹಾಕ್ತೀನಿ ಅಂತ ಹೇಳ್ತೇನೆ ಮುಂದೆ. ಇದು ನೋಡಿ, ಕರಿಬೇವು ಎಲೆನ ಚಟ್ನಿ. ಅದನ್ನ ಹೇಗೆ ಮಾಡೋದು ಅಂತ ಹೇಳಿ ರೆಸಿಪಿನ ಇನ್ನೊಮ್ಮೆ ಶೇರ್ ಮಾಡ್ತೇನೆ ನಾನು. ಇದನ್ನ ಈಗ ಚಟ್ನಿ ತುಂಬ ಸೂಪರಾಗಿರುತ್ತೆ. ಇದು ಚಪಾತಿ ದೋಸೆ ಜೊತೆಗೂ ನೆಂಚ್ಕೊಳ್ಳಿಕ್ಕಾಗ್ತದೆ, ಮತ್ತು ಅನ್ನದ ಜೊತೆ ಕೂಡ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ನಾನು ಅನ್ನದ ಜೊತೆ ಸೈಡ್ ಡಿಶ್ಶಿಗಾಗಿ ಮಾಡ್ತಾಯಿದ್ದೇನೆ. ಈಗ ತುಂಬ ನೀರು ಹಾಕಬಾರ್ದು, ಹಾಗೆಯೇ ಸ್ವಲ್ಪ ಅಂದರೆ ಫ್ರೈ ಮಾಡ್ಕೊಳ್ಬೇಕು. ಕಾಯಿ ತುರಿ, ಮೆಣಸು ಎಲ್ಲ ಏನೇನು ಹಾಕಿ, ಕರಿಬೇವು ಸೊಪ್ಪು ಎಲ್ಲ, ಉಪ್ಪು ಮತ್ತು ಹುಣಸೆಹಣ್ಣು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಆಮೇಲೆ ಸ್ವಲ್ಪ ಆರಿದ ನಂತರ ಇದು ಮಿಕ್ಸರಲ್ಲಿ ಹಾಕಬೇಕು. ನೀರು ಹಾಕಬಾರ್ದು. ಹಾಗೆಯೇ ಒಣ ಚಟ್ನಿ ಮಾಡ್ಕೊಳ್ಬೇಕು. ತುಂಬ ಸೂಪರಾಗಿರ್ತದೆ. ನೀವು ಒಂದು ಸಲ ಮಾಡಿ ನೋಡಿ, ಟೇಸ್ಟ್ ಹೇಳಿ ಕಮೆಂಟಲ್ಲಿ. ಇದು ರುಬ್ಬಾದ ಮೇಲೆ ಇದನ್ನ ಹಾಗೆ ಇಡಬಾರ್ದು, ಮತ್ತು ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ ಇನ್ನೊಂದು ಪ್ಯಾನಲ್ಲಿ ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಚಟ್ನಿನೂ ಕೂಡ ಇನ್ನೊಮ್ಮೆ ಫ್ರೈ ಮಾಡ್ಕೊಳ್ಬೇಕು. ಈ ಕಡೆ ಕುಕ್ಕರ್ ಇಟ್ಟಿದ್ನಲ್ವ ಹೆಸರು ಕಾಳಿಗೆ, ಅದು ಬೆಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. 5 ವಿಸಿಲ್ ಕೂಗಿಸ್ಕೊಂಡೆ. ಇದು ನೋಡಿ, ಇದಕ್ಕೆ ಬೆರಕೆಗೆ ಏನಂತಂದರೆ ಹರಿವೆ ಸೊಪ್ಪು, ಹರಿವೆ ದಂಟು ಅಂತ ಬರುತ್ತಲ್ವ, ದೊಡ್ಡ ಹರಿವೆ, ಬಿಳಿ ಹರಿಗೆ, ಅದ್ರದ್ದು ದಂಟು, ಎಲೆ ಅಲ್ಲ, ಎಲೆ ತೆಗೆದು ದಂಟಿರುತ್ತಲ್ವ, ದಪ್ಪ ದಪ್ಪ ದಂಟಿರುತ್ತೆ, ಆ ದಂಟಿನ ಸಾಂಬಾರು ಇವತ್ತು. ಹೆಸರು ಕಾಳು ಮತ್ತು ದಂಟಿನ ಸಾಂಬಾರು ಸೂಪರಾಗಿರ್ತದೆ ಕಾಂಬಿನೇಷನ್. ಇದಕ್ಕೆ ಜುಮ್ಮನಕಾಯಿ ಹಾಕಿ ಸಾರು ಮಾಡೋದು ಇದನ್ನ. ಆಮೇಲೆ ಮೆಂತ್ಯ ಪಲ್ಯ ಸ್ವಲ್ಪ ಇತ್ತು, ಅದನ್ನ ಸ್ವಲ್ಪ ಪಲ್ಯ ಥರ ಮಾಡ್ಕೊಳ್ಳೋಣ ಅಂಥೇಳಿ. ಆದರೆ ಈ ಮೆಂತ್ಯ ಸೊಪ್ಪು ಮಾತ್ರ ತುಂಬ ಕಹಿ. ನಾನು ಸಲಾಡಿಗೆ ಹಾಗೆ ಹಸಿದೇ ಹಾಕಿದ್ನಲ್ವ, ಅದನ್ನ ತಿನ್ನಲಿಕ್ಕಾಗಲಿಲ್ಲ. ಆದರೂ ಕೂಡ ತಿಂದೆ, ನಾನು ಬಿಡಲಿಲ್ಲ. ಆದರೂ ತುಂಬ ಕಹಿ ಇತ್ತು. ಮೆಂತ್ಯ ಪಲ್ಯಗೆ ಸಾಸಿವೆ ಮತ್ತು ಕಡಲೆಬೇಳೆ ಒಗ್ಗರಣೆಗೆ, ಆಮೇಲೆ ಈರುಳ್ಳಿ, 2 ಈರುಳ್ಳಿ ಹಾಕಿದೆ. ಅದನ್ನ ಸ್ವಲ್ಪ ಫ್ರೈ ಆದಮೇಲೆ ಈ ಮೆಂತ್ಯ ಪಲ್ಯನ ಹಾಕ್ಕೊಳ್ಬೇಕು. ಮೆಂತ್ಯ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನ ಹಾಕ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿಕ್ಕೆ ಇಡಬೇಕು. ಆದರೆ ತುಂಬ ಕಹಿ ಇದು. ನಾನಂತೂ ನೋಡಿದೆ, ಟೇಸ್ಟ್ ನೋಡಿದ್ದೆ ಎಲೆದು, ತುಂಬ ಕಹಿ. ಹಾಗೆ ಮಸಾಲೆ ಕೂಡ ರುಬ್ಕೊಂಡೆ ನಾನು. ಜುಮ್ಮನಕಾಯಿ ಮಸಾಲೆ ಇದಕ್ಕೆ ಇದನ್ನ ಸೇರಿಸೋದು, ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸೇರಿಸ್ಕೊಂಡ್ರಾಯ್ತು. ಇದು ನಾನು ಅನ್ನದ ಜೊತೆ ಕಲಿಸ್ಲಿಕ್ಕೆ ಮಾಡ್ಕೊಳ್ತಾ ಇದ್ದೇನೆ. ಒಬ್ಬೊಬ್ಬರು ಸೈಡ್ ಡಿಶ್ ಆಗಿ ಕೂಡ ಈ ಸಾಂಬಾರನ್ನು ಮಾಡ್ಕೊಳ್ತಾರೆ. ಆದರೆ ನಮ್ಮ ಮನೇಲಿ ಈಗ ಇವತ್ತು ಮೆಂತ್ಯ ಪಲ್ಯ ಇದೆ ಮತ್ತು ಚಟ್ನಿ ಇದೆ. ಹಾಗಾಗಿ ನಾನು ಇದನ್ನ ಕಲಿಸ್ಲಿಕ್ಕೆ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಕೂಡ ಇಟ್ಟಿದ್ದೆ ಒಂದು ಕಡೆ, ಅದು ಕೂಡ ಆಗ್ತಾಯಿದೆ. ಅನ್ನ ತಂತಾನೆ ಆಗ್ತದೆ, ನೋಡಬೇಕಂತಿಲ್ಲ. ಒಂದು 15 ನಿಮಿಷ ಬಿಟ್ಟು ನೋಡಿದ್ರೆ ಅನ್ನ ಆಗಿರುತ್ತೆ. ಆಮೇಲೆ ಬಾಗಿಸ್ಕೊಂಡ್ರಾಯ್ತು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ಸಾಂಬಾರಿಗೆ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ದಿನ ಏನು ಮಾಡೋದಲ್ವ, ಅದಕ್ಕೆ ಏನಾದರೂ ವಿಚಾರ ಮಾಡಿ ಹೊಸದಾಗಿ ಅಂದರೆ ಪದೇ ಮಾಡಿದ್ರು ಬೇಜಾರಾಗುತ್ತೆ. ಹಾಗಾಗಿ ಡಿಫ್ರೆಂಟ್ ಟೈಪ್ ಇರುತ್ತೆ ಅಂಥೇಳಿ ಯೋಚನೆ ಮಾಡಿ ಮಾಡೋದು. ಈ ಕಡೆ ಪಲ್ಯನೂ ಬೆಂದು ಕೊಡ್ತು, ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸ್ವಲ್ಪ ತೆಳು ಬೆಲ್ಲ ಇತ್ತು, ಅದನ್ನೇ ಹಾಕ್ಕೊಂಡೆ. ಮತ್ತು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅಂದರೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೇಕು. ನಾನಂತೂ ಇವತ್ತು ಸ್ವಲ್ಪ ಹೆಚ್ಚಿಗೆ ಹಾಕಿದೆ. ಯಾಕಂದರೆ ಮೆಂತ್ಯ ಸೊಪ್ಪು ತುಂಬ ಕಹಿ, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ. ಸ್ವಲ್ಪ ಕಡಿಮೆ ಅನ್ನಿಸ್ತು, ಇನ್ನೊಮ್ಮೆ 2 ಸ್ಪೂನ್ ಹಾಕ್ಕೊಂಡೆ. ಮತ್ತು ಈಗ ಹೀಗೆ ನೋಡಿದ್ರೆ ನಿಮಗೆ ಕಾಣಿಸಲ್ಲ ಕಲರು, ಆದರೆ ಕಲರ್ ಬಂದಿದೆ ಅದಕ್ಕೆ. ಊಟಕ್ಕೆಲ್ಲ ರೆಡಿ ಇಟ್ಕೊಂಡು ನಾವು ಊಟ ಮಾಡಲಿಲ್ಲ ಇನ್ನೂ. ನಾನು ನಮ್ಮ ಮನೆಗ ಹೊನ್ನಾವರ ಹೋಗ್ತಾ ಇದ್ದೇವೆ. ಯಾಕಂದರೆ ಇವತ್ತು ರವಿವಾರ, ಮಂತ್ ಎಂಡ್ ರವಿವಾರ ಅಲ್ಲ, ಮಂತ್ ಸ್ಟಾರ್ಟಿಂಗ್ ರವಿವಾರ. ಇವತ್ತು ಡೆಂಟಿಸ್ಟ್ ಹತ್ರ ಹೋಗಬೇಕು. ನಮ್ಮ ಮನಗನ್ನು ಹಲ್ಲಿನ ಟ್ರೀಟ್ಮೆಂಟ್ ನಡೀತಾ ಇದೆಯಲ್ವ, ಇನ್ನೂ ಒಂದು 6 ತಿಂಗಳು ಇರಬೇಕು ಅದು ಟ್ರೀಟ್ಮೆಂಟು. ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಾ ಇದ್ದೇವೆ. ಬಸ್ಸು ಬರಲಿಲ್ಲ, ಟೆಂಪೋನೂ ಇಲ್ಲ. ಸೊ ಹಾಗಾಗಿ ಒಂದು ಈಕೋ ಗಾಡಿ ಬಂತು. ಅದಕ್ಕೆ ಅಲ್ಲಿ ಹತ್ತೋರು ಸುಮಾರು ಜನ ಇದ್ದರು. ಹಾಗಾಗಿ ನಾವು ಕೂಡ ಹತ್ತುಕೊಂಡ್ವಿ. ಹಾಗೆ ಡೆಂಟಿಸ್ಟ್ ಹತ್ರ ಬಂದ್ವಿ. ಡಾಕ್ಟ್ರು ಕೂಡ ಇದ್ದರು. ನಾವು ಬಂದ ತಕ್ಷಣ ನಮ್ಮದೇ ಫಸ್ಟು, ಅಂದರೆ ನಾವು ಎಷ್ಟನೇ ನಂಬರ್ ಗೊತ್ತಿಲ್ಲ ನಮಗೆ. ಯಾಕಂದರೆ ನಾವು ಬಂದ ತಕ್ಷಣ ನಮ್ಮದೇ ಇತ್ತು. ಇಲ್ಲಾಂದರೆ ಒಂದು 10 ನಿಮಿಷ ಬಿಟ್ಟು ಬಂದರೆ ಡಾಕ್ಟ್ರು ಕೂಡ ಇರಲಿಲ್ಲ. ಸೊ ಈ ರವಿವಾರ ಟೆಂಪೋ ಬಸ್ಸೆಲ್ಲ ಸಿಗೋದಿಲ್ಲಲ್ವ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಮನೆಗೆ ಬಂದ್ವಿ. ಊಟಕ್ಕೆಲ್ಲ ರೆಡಿ ಮಾಡಿಟ್ಟು ಹೋಗಿದ್ನಲ್ವ. ಇವತ್ತು ನೋಡಿ ಊಟಕ್ಕೆ ಹೆಸರು ಕಾಳು ಸಾಂಬಾರು, ಆಮೇಲೆ ಮೆಂತ್ಯ ಪಲ್ಯ. ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ಮತ್ತೆ ರೋಡಿಗೆ ಬಂದು ನಿಂತ್ಕೊಂಡೆ. ನಿಮಗೆ ಅನಿಸ್ಬೋದು ಯಾಕೆ ರೋಡಿಗೆ ಬಂದು ನಿಂತೆ ಅಂಥೇಳಿ. ಇದಕ್ಕೂ ಒಂದು ಕಾರಣ ಇದೆ. ಇವತ್ತು ನಮ್ಮ ಅಕ್ಕ ಭಾವ ಎಲ್ಲ ಶಿರ್ಸಿ ಜಾತ್ರೆಗೆ ಹೋಗಿದ್ದರು. ಬೆಳಿಗ್ಗೆನೇ ಹೋಗಿದ್ರು ಅವರು. ಈಗ ವಾಪಸ್ ಬಂದರು. ವಾಪಸ್ ಬರ್ತಾ ನಾನು ಸ್ವಲ್ಪ ನಿಂತ್ಕೊಂಡು ಮಾತಾಡಿದೆ ಅವ್ರ ಜೊತೆ. ಅಂದರೆ ಆನ್ ದಿ ವೇ ಅಲ್ವಾ, ನಮ್ಮ ಮನೆಗೆ ಬಾ ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಹೋಗ್ಲಿಕ್ಕೆ ಅಂಥೇಳಿ ಅವರು ಮತ್ತೆ ಬರಲಿಲ್ಲ. ಅದಕ್ಕೆ ನಾನು ರೋಡಲ್ಲೇ ನಿಂತ್ಕೊಂಡೆ.
ಇವರು ನಮ್ಮ ಬಾವಜಿ, ನಮ್ಮ ಅಕ್ಕನ ಮಗಳು ಅಕ್ಕ, ಮತ್ತು ಇವರು ನಮ್ಮ ಅಕ್ಕನ ಜೊತೆ ಕೆಲಸ ಮಾಡೋ ಟೀಚರು. ನಾನು ಯಾಕೆ ಬಂದು ನಿಂತ್ಕೊಂಡಿದ್ದೆ ಅಂದರೆ ಕಾರಣ ಇದೆ. ನಿನ್ನೆ ನಮ್ಮ ಅಮ್ಮ ಅಪ್ಪ ಎಲ್ಲ ನಮ್ಮ ಮನೆಗೆ ಬಂದು ಹೋಗಿದ್ರಲ್ವ, ಜಾತ್ರೆಗೆ ಮುಗಿಸ್ಕೊಂಡು ನನಗೆ ಬಿಡ್ಲಿಕ್ಕೆ ಇಲ್ಲಿ ಬಂದಿದ್ದರು, ನಮ್ಮ ಮನೆಗೆ ಬಂದಿದ್ದರು. ಆವಾಗ ಹೋಗ್ತಾ ನಮ್ಮ ಅತ್ತೆ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗಿಬಿಟ್ಟಿದ್ರು ನಮ್ಮಮ್ಮ. ಪಾಪ ನಮ್ಮ ಅಮ್ಮನಿಗೆ ರಾತ್ರಿ ಕತ್ಲೆಯಲ್ಲಿ ಕಾಣಿಸ್ಲೇ ಇಲ್ಲ, ಸೊ ಹಾಗಾಗಿ ಹಾಕ್ಕೊಂಡು ಹೋಗಿಬಿಟ್ಟಿದ್ರು. ಅಕ್ಕ ಎಲ್ಲ ಅವ್ರು ಶಿರ್ಸಿಗೆ ಹೋಗಿ ಹಾಗೆ ಅಮ್ಮನ ಮನೆಗೆ ಹೋಗಿ ಬಂದರು. ಬರ್ತಾ ಚಪ್ಪಲಿ ತೊಗೊಂಡು ಬಾ ಅಂತ ಹೇಳಿದ್ದೆ, ಹಾಗೆ ಅವ್ರು ಕೊಟ್ಟು ಹೋಗೋಣ ಅಂತ ಅವಳು ನಿಲ್ಲಿಸ್ಕೊಂಡಿದ್ರು. ನಾನು ಹಾಗೆ ಮಾತಾಡ್ಕೊಂಡು ಬಂದೆ. ಮತ್ತು ಈವ್ನಿಂಗ್ ನಾನು ಏನು ವೀಡಿಯೋಸ್ ಮಾಡಲಿಕ್ಕಾಗಿಲ್ಲ. ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ಪಾತ್ರೆ ತೊಳಿತಾ ಇದ್ದೇನೆ. ನಮ್ಮ ಮನಗನೂ ಕೂಡ ನನ್ನ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ಲು, ಏನೋ ಮಾತಾಡ್ತಾ ಇದ್ಲು, ಸ್ಕೂಲ್ ಬಗ್ಗೆನೋ ಮಾತಾಡ್ತಾ ಇದ್ಲು. ಅವಳು ಹಾಗೇ ನಾನು ಏನು ಕೆಲಸ ಮಾಡ್ತಾ ಇರಬೇಕಿದ್ರು ಬಂದು ಮಾತಾಡ್ತಾ ನಿಂತ್ಕೊಳ್ತಾಳೆ. ಈಗೇನು ಓದೋದಿಲ್ಲ, ಎಕ್ಸಾಮ್ಸ್ ಎಲ್ಲ ಮುಗೀತಲ್ವ, ಇನ್ನು ಎಸ್ಸೆ ಎಕ್ಸಾಮು. ಮತ್ತು ಇವತ್ತೊಂದು ದಿವಸ ಅವಳಿಗೆ ಆರಾಮೂ ಇರಲಿಲ್ಲ. ನಿನ್ನೆ ಜಾತ್ರೆಗೆ ಹೋಗಿ ಬಂದಿದ್ದಕ್ಕೆ ಏನೋ ಗೊತ್ತಿಲ್ಲ, ಸ್ವಲ್ಪ ಮೈಕೈ ನೋವು, ಜ್ವರ ಬಂದಂಗೆ ಆಗಿದೆ ಅಂಥೇಳಿ ಮಲಗಿದವಳು ಊಟದ ಟೈಮಿಗೆ ಎದ್ದಿದ್ದಾಳೆ. ಹಾಗೆ ಪಾತ್ರೆ ತೊಳಿತಾ ಇದ್ದೆ, ಹಾಗೆ ಮಾತಾಡ್ತಾ ನಿಂತ್ಕೊಂಡಿದ್ವಿ. ಜಾತ್ರೆಗೆ ಹೋಗಿ ಬಂದು ನನಗಂತೂ ಸುಸ್ತಾಗಲಿಲ್ಲ, ಬಟ್ ನಮ್ಮ ಅನಗಂಗೆ ಪಾಪ ಸುಸ್ತಾಯಿತು. ಯಾಕಂದರೆ ಅವಳು ಚಿಕ್ಕವಳಲ್ವ, ಹಾಗೆ ನಡ್ಕೊಂಡು ತುಂಬ ನಡೆಯೋದಿತ್ತು ಪೇಟೆಯಲ್ಲಿ. ಸೊ ಹಾಗಾಗಿ ಬರಬೇಕಿದ್ರು ಬಸ್ಸಿಗೆ ಒಂದು ಕಾಯೋದು ಪ್ರಸಂಗ ಬರಲಿಲ್ಲ. ಯಾಕಂದರೆ ನಮ್ಮ ಅಮ್ಮನ ಮನೆ ಅವ್ರ ಕಾರಲ್ಲೇ ಬಂದಿದ್ವಲ್ಲ, ಸೊ ಹಾಗಾಗಿ ಅದೊಂದು ಸ್ವಲ್ಪ ರೆಸ್ಟ್ ಅಂತ ಆಯಿತು ಅಂತಲೇ ಅನ್ಬೋದು. ಇಲ್ಲಾಂದರೆ ಬಸ್ಸಲ್ಲಿ ಸೀಟ್ ಸಿಗೋದಿಲ್ಲ, ಒಂದೊಂದು ಸಲ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಒಳ್ಳೆಯದಾಯಿತು. ಪಾತ್ರೆ ಎಲ್ಲ ತೊಳೆದು ನೋಡಿ, ಕಿಚನ್ ಕಟ್ಟಿನ ಒಂದು ಸಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ, ಫ್ರೆಶ್ ಆಗಿ. ಹಾಗೆ ನಾಳೆ ನೀರು ದೋಸೆ ಮಾಡೋಣ ಅಂತ ಹೇಳಿ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮ್ ಈಗ 7:50, 8 ಗಂಟೆ ಆಗೋಯಿತು. ಎಷ್ಟು ಬೇಗ 8 ಗಂಟೆ ಆಗೋಯಿತು. ಇವತ್ತು ನಮ್ಮ ಮನೆಯಲ್ಲಿ ನೀರು ದೋಸೆ ಜೊತೆಗೆ ಇನ್ನೊಂದು ಥರ ದೋಸೆ ಮಾಡ್ತಾ ಇದ್ದೇನೆ. ಹೇಗೆ ಅಂತ ಹೇಳಿ ತೋರಿಸ್ತೇನೆ ನಿಮಗೆ, ಯಾವ ದೋಸೆ ಅಂಥೇಳಿ ನೋಡಿ. ಇದು ನೋಡಿ, ಇವತ್ತು ಸ್ಪೆಷಲ್ಲಾಗಿ ಕಡಲೆ ಹಿಟ್ಟಿನ ದೋಸೆ ಮಾಡ್ತಾ ಇದ್ದೇನೆ. ಇದರ ರೆಸಿಪಿನ ನಿಮಗೆ ಇನ್ನೊಮ್ಮೆ ಶೇರ್ ಮಾಡ್ಕೊಳ್ತೇನೆ. ಈಗ ಡೀಟೇಲ್ಸ್ ಆಗಿ ನಿಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ವಿಡಿಯೋ ಮಾಡಲಿಕ್ಕೆ ಟೈಮೂ ಇಲ್ಲ. ಬೆಳಿಗ್ಗೆ ಸ್ವಲ್ಪ ಬ್ಯುಸಿ ಇರ್ತೇನಲ್ವ, ಸೊ ಹಾಗಾಗಿ ಇವತ್ತು ವಾಕಿಂಗ್ ಹೋಗಲಿಲ್ಲ, ನಾನು ಮನೆಯಲ್ಲೇ ಒಂದು ವರ್ಕೌಟ್ ಮಾಡಿದೆ. ಸೊ ಮತ್ತು ನೀರು ದೋಸೆಯೂ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೀರು ದೋಸೆ ಮಾಡ್ತಾ ಇದ್ದೇನೆ, ಹಾಗೆ ಕಡಲೆ ಹಿಟ್ಟಿನ ದೋಸೆನೂ ಕೂಡ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಕಡಲೆ ಹಿಟ್ಟು ದೋಸೆನ ಒಂದು 2-3 ಅಷ್ಟೇ ಮಾಡಿದೆ, ಟೇಸ್ಟ್ ನೋಡೋಣ ಅಂಥೇಳಿ ಹೇಗಾಗುತ್ತೆ ಅಂಥೇಳಿ. ಆದರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ. ನಾನು ಒಂದು ಸಲ ಮಾಡಿದ್ದೆ, ಈಗ ತುಂಬ ದಿನಗಳ ಹಿಂದೆ, ಅದು 1 ವರ್ಷನೇ ಆಯ್ತಿರಬೇಕು, ಆವಾಗ ಮಾಡಿದ್ದೆ. ಈಗ ನೆಕ್ಸ್ಟ್ ಇವತ್ತೇ ಮಾಡ್ತಾ ಇದ್ದೇನೆ, ನೋಡೋಣ ಅಂಥೇಳಿ. ಸ್ವಲ್ಪ ಡಿಫ್ರೆಂಟ್ ತಿಂಡಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ, ಇಲ್ಲಾಂದರೆ ಬೋರ್ ಆಗುತ್ತೆ ತಿಂದು. ಸೊ ಹಾಗಾಗಿ ಡಿಫ್ರೆಂಟ್ ಸ್ವಲ್ಪ ಟ್ರೈ ಮಾಡೋದು. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ, ಖಂಡಿತವಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಂತೂ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನೋಡಿ. ಇದ್ರ ಜೊತೆ ಚಟ್ನಿ ಹಾಕ್ಕೊಂಡು ತಿಂದರೂ ಆಗುತ್ತೆ, ಬಾಜಿ ಅಥವಾ ಏನಾದರೂ. ನನಗೆ ತುಪ್ಪ ಇಷ್ಟ, ಹಾಗಾಗಿ ನಾನು ತುಪ್ಪನೂ ಹಾಕ್ಕೊಳ್ತೇನೆ, ಚಟ್ನಿನೂ ತೊಗೊಳ್ತೇನೆ. ಇವತ್ತು ನೀರು ದೋಸೆಗೆ ಈರುಳ್ಳಿ ಚಟ್ನಿ ಮಾಡಿದ್ದೆ, ಸೊ ಹಾಗಾಗಿ ಈರುಳ್ಳಿ ಚಟ್ನಿ ಕೂಡ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವತ್ತಿನ ಬ್ರೇಕ್ಫಾಸ್ಟಿಗೆ. ಈ ಕಡಲೆ ಹಿಟ್ಟಿನ ರೆಸಿಪಿನ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೇನೆ, ಮತ್ತು ಇದರ ಟೇಸ್ಟ್ ಹೇಗಿದೆ ಅಂತಲೂ ಕೂಡ ಹೇಳ್ತೇನೆ. ಹೆಲ್ದಿ ಆಗಿರುತ್ತೆ ತುಂಬ. ಸೊ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.